ವಿಷಯ ಹೇಳ್ತಾರೆ. ಬಂಗಾರಸ್ತ ತನ್ನ ಸೇನಾ ಪಡೆಗಳನ್ನ ಕಳಿಸ್ತಾರೆ, ಆದ್ರೂ ಕೂಡ ಆಗೋದಿಲ್ಲ. ಕೊನೆಗೆ ಪಟ್ಟದ ಆನೆಯನ್ನ ಕಳಿಸ್ತಾರೆ. ಸರಪಳಿಯನ್ನ ಹಾಕಿ ಪಟ್ಟದ ಆನೆ ಶಿವಲಿಂಗವನ್ನ ಎತ್ತಲಿಕ್ಕೆ ಪ್ರಯತ್ನ ಪಡುವಾಗ ಕಿರಿದಾಗಿ ಇದ್ದಂತಹ ಶಿವಲಿಂಗ ಮಹಾಲಿಂಗವಾಗುತ್ತೆ. ಆದ್ರಿಂದನೇ ನಾವು ಮಹಾಲಿಂಗೇಶ್ವರ ಅಂತ ಕೂಡ ಕರೆಯೋದು. ನಂತರ ಆನೆ ತುಂಬಾ ನೋವಿನಿಂದ ಭಯಂಕರವಾಗಿ ಗೀಳಿಡುತ್ತಾ ಇಡೀ ದೇಹ ಛಿದ್ರವಾಗುತ್ತೆ. ಇದಕ್ಕೆ ಪುರಾವೆ ಅನ್ನೋ ತರ ಆನೆಯ ಕೊಂಬು ಬಿದ್ದ ಸ್ಥಳ ಕೊಂಬೆಟ್ಟಾಗುತ್ತೆ. ಕಿವಿ ಬಿದ್ದಲ್ಲಿ ಕರಿಯಾಲ, ಕಾಲು ಬಿದ್ದಲ್ಲಿ ಕಾರ್ಜಾಲ, ಕೈ ಬಿದ್ದಲ್ಲಿ ಕೈಪಳ, ಬಾಲ ಬಿದ್ದಲ್ಲಿ ಬೀದಿ ಮಜಲು, ತಲೆ ಬಿದ್ದಲ್ಲಿ ತಲೆಪ್ಪಾಡಿ, ಬೆನ್ನು ಬಿದ್ದಲ್ಲಿ ಬೆರಿಪದವು ಅಂತ ಆಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಕಾಶಿಯನ್ನ ಬಿಟ್ರೆ ಈ ಶಿವಾಲಯದ ಸಮೀಪದಲ್ಲಿ ಮಾತ್ರ ಸ್ಮಶಾನ ಇರೋದು. ಕರ್ನಾಟಕದ ಕಾಶಿ ಅಂತ ಕೂಡ ಈ ಸ್ಥಳವನ್ನ ಕರೀತಾರೆ. ಈ ದೇವಸ್ಥಾನ ತೌಳವ ಮತ್ತೆ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಅಂದಹಾಗೆ